ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲಿ ಕೊರೋನಾ ಸೋಂಕು ಇಳಿಮುಖವಾದರೂ ಮುಂಜಾಗ್ರತಾ ಕ್ರಮ ಪಾಲನೆ ಅಗತ್ಯ. ನೂತನ ಲಸಿಕೆ ನೋವ್ಯಾಕ್ಸಿನ್ ಫಲಿತಾಂಶ ಆಶಾದಾಯಕ. ಕೇಂದ್ರ ಆರೋಗ್ಯ ಸಚಿವಾಲಯ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಜಾರಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕೋರ್ಸ್ಗಳ ಆರಂಭಕ್ಕೆ ಕ್ರಮ. ಡಾ. ಸಿಎನ್ ಅಶ್ವತ್ಥನಾರಾಯಣ. ರಾಜ್ಯದೆಲ್ಲೆಡೆ ಮುಂಗಾರು ಹಂಗಾಮು ಚುರುಕು. ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಪೂರೈಕೆ. ಬಿಸಿ ಪಾಟೀಲ್. ಹಾಗೂ 6ರಿಂದ 12ರ ವಯೋಮಾನದ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ ಪ್ರಕ್ರಿಯೆ ಆರಂಭ. ದೆಹಲಿಯ ಏಮ್ಸ್ನಲ್ಲಿ ಚಾಲನೆ. ವಾರ್ತೆಗಳ ವಿವರ. ಕಳೆದ 75 ದಿನಗಳಿಂದ ದೇಶದ ವಿವಿಧ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳ ಗಣನೀಯ ಕುಸಿತ ಕಂಡುಬಂದಿದೆ. ಈ ಮೂಲಕ ದೇಶದಲ್ಲಿ ಒಟ್ಟಾರೆ ಕೋವಿಡ್ ಪ್ರಕರಣಗಳ ಕುಸಿತವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದ್ದಾರೆ. ದೇಶದ ಅನೇಕ ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳಲ್ಲಿ ಕುಸಿತವಾಗುತ್ತಿದೆ. ಚೇತರಿಕೆ ಪ್ರಮಾಣ ಇದೀಗ 95%ಕ್ಕೂ ಅಧಿಕವಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ದೇಶಾದ್ಯಂತ ಕೋವಿಡ್ ಪರೀಕ್ಷೆಗಳನ್ನು ಹೆಚ್ಚಿಸುವುದರ ಮೂಲಕ ಸೋಂಕಿತರನ್ನು ಸಕಾಲದಲ್ಲಿ ಗುರುತಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮುಖ್ಯವಾಗಿ ಪಾಸಿಟಿವಿಟಿ ಪ್ರಮಾಣ ತುಂಬಾ ಕಡಿಮೆಯಾಗುತ್ತಿದೆ. ಅನೇಕ ರಾಜ್ಯಗಳಲ್ಲಿ ಈ ಪ್ರಮಾಣ 5%ಕ್ಕಿಂತ ಕಡಿಮೆಯಾಗಿದೆ. ಆತಂಕಕಾರಿ ವಿಷಯವೆಂದರೆ 2ನೇ ಅಲೆಯಲ್ಲಿ ವಯಸ್ಕರು ಸೋಂಕಿಗೆ ಒಳಗಾಗಿದ್ದಾರೆ. 3ನೇ ಅಲೆಯಲ್ಲೂ ಮಕ್ಕಳು ವಯಸ್ಕರು ಸೋಂಕಿಗೆ ಒಳಗಾಗಲಿದ್ದಾರೆ ಎಂಬ ಭೀತಿ ಇದೆ. ಈ ಆತಂಕವನ್ನು ದೂರ ಮಾಡಲು ಮುನ್ನೆಚ್ಚರಿಕೆ ಮತ್ತು ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಮುಂದುವರೆಸಬೇಕು. ಮೊದಲನೇ ಅಲೆಯಲ್ಲಿ 1ರಿಂದ 10 ವರ್ಷದೊಳಗಿನ 3.28% ಮಕ್ಕಳು ಸೋಂಕಿಗೆ ಒಳಗಾಗಿದ್ದರು. 2ನೇ ಅಲೆಯಲ್ಲಿ ಈ ಪ್ರಮಾಣ 8.03ಕ್ಕೆ ಏರಿಕೆ ಎಂದು ಹೇಳಿದರು. ದೇಶಾದ್ಯಂತ ಕೋವಿಡ್ ಲಸಿಕೆ ಪಡೆಯಲು ಜನರು ಮುಂದಾಗುತ್ತಿದ್ದಾರೆ. ಅದರಂತೆ ಕೇಂದ್ರ ಸರ್ಕಾರ ಲಸಿಕೆಗಳನ್ನು ಪೂರೈಸುತ್ತಿದೆ. ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸೋಂಕು ಪ್ರಮಾಣ ಕಡಿಮೆಯಾಗುತ್ತಿದೆ. ಅದರಂತೆ ಎಲ್ಲರೂ ಗುಂಪುಗೂಡುವಿಕೆ, ಅನಗತ್ಯ ಪ್ರಯಾಣ ನಿಲ್ಲಿಸಬೇಕಾಗಿದೆ. ಈ ಮೂಲಕ ದೇಶದಲ್ಲಿ ಸೋಂಕು ಪ್ರಮಾಣವನ್ನು ಶೂನ್ಯಕ್ಕೆ ತರಲು ಎಲ್ಲರೂ ಕೈಜೋಡಿಸಬೇಕು ಎಂದು ಲವ್ ಅಗರ್ವಾಲ್ ಹೇಳಿದ್ದಾರೆ. जो कुछ संजोया है, जो कुछ पाया है, वे हम फिर से खो सकते हैं. इस बीमारी के बारे में माननीय प्रधानमंत्री जी ने कहा है कि इनविजिबल एनिमी है. इसको हमें कंट्रोल करने के लिए पूरी प्रिकॉशन सतत तरीके से लेनी पड़ेगी, जिसके लिए हम आपसे रिक्वेस्ट करना चाहते हैं और आपके द्वारा सबसे रिक्वेस्ट करना चाहते हैं कि जहां तक हो सके ट्रांसपोर्टेशन, पब्लिक ट्रांसपोर्टेशन का यूजेज कम करें. जरूरी हो तो वॉक के थ्रू या साइकिलिंग कर लें. ಕೋವಿಡ್ ಸಾಂಕ್ರಾಮಿಕ ತೀವ್ರ ಏರಿಕೆಯಾದಾಗಿನಿಂದ ಸದ್ಯ 85% ಕಡಿಮೆಯಾಗಿದೆ. 75 ದಿನಗಳ ನಂತರ ಈ ಪರಿಸ್ಥಿತಿ ಕಾಣುತ್ತಿದ್ದೇವೆ. ಈ ಮೂಲಕ ಸೋಂಕು ಪ್ರಮಾಣ ಒಟ್ಟಾರೆ ಕುಸಿತವಾಗುತ್ತಿರುವುದು ಕಂಡುಬಂದಿದೆ ಎಂದರು. ಕೋವಿಡ್ ಎದುರಿಸಲು ಲಸಿಕೆ ಹೆಚ್ಚುವರಿ ಸಾಧನವಾಗಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದು ಸೇರಿದಂತೆ ಸೂಕ್ತ ಮಾರ್ಗಸೂಚಿಗಳನ್ನು ಮತ್ತು ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಕೋವಿಡ್ ಸಾಂಕ್ರಾಮಿಕವನ್ನು ಎದುರಿಸಬಹುದಾಗಿದೆ ಎಂದು ಹೇಳಿದರು. ನೀತಿ ಆಯೋಗದ ಸದಸ್ಯ ಡಾ. ವಿಕೆ ಪಾಲ್, ಕೋವಿಡ್ನ ನೋವ್ಯಾಕ್ಸಿನ್ ಫಲಿತಾಂಶಗಳು ಆಶಾದಾಯಕವಾಗಿವೆ. ಈ ಔಷಧ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ಎಂಬುದು ಎಲ್ಲ ವಲಯಗಳಿಂದ ತಿಳಿದುಬಂದಿದೆ. ಈ ಔಷಧವನ್ನು ಭಾರತದಲ್ಲೇ ಉತ್ಪಾದಿಸಲಾಗುವುದು. ಸದ್ಯ ಈ ಔಷಧದ ಪರೀಕ್ಷೆಗಳು ಅಂತಿಮ ಹಂತದಲ್ಲಿವೆ ಎಂದು ಹೇಳಿದ್ದಾರೆ. ಸದ್ಯಕ್ಕೆ ವೈರಾಣು ಹರಡುವಿಕೆ ತುಂಬಾ ಕಡಿಮೆ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವೈರಾಣುವನ್ನು ನಿಗ್ರಹಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಎಲ್ಲರೂ ಕಡ್ಡಾಯವಾಗಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದರು. 2ನೇ ಅಲೆಯಲ್ಲಿ ಡೆಲ್ಟಾ ರೂಪಾಂತರ ಪ್ರಮುಖ ಪಾತ್ರ ವಹಿಸಿದೆ. ಡೆಲ್ಟಾ ಪ್ಲಸ್ ಎಂದೇ ಗುರುತಿಸಲ್ಪಟ್ಟ ಈ ರೂಪಾಂತರವನ್ನು ಪತ್ತೆ ಮಾಡಿ ಜಾಗತಿಕ ಮಾಹಿತಿ ವ್ಯವಸ್ಥೆಗೆ ಕಳುಹಿಸಲಾಗಿದೆ. ಯುರೋಪ್ನಲ್ಲಿ ಕಳೆದ ಮಾರ್ಚ್ನಲ್ಲಿ ಈ ರೂಪಾಂತರ ಕಂಡುಬಂದಿತ್ತು. ಭಾರತದಲ್ಲಿ 2 ದಿನಗಳ ಹಿಂದೆಯಷ್ಟೇ ಈ ರೂಪಾಂತರ ಸಾರ್ವಜನಿಕವಾಗಿ ತಿಳಿದುಬಂದಿದೆ. ಹೊಸ ರೂಪಾಂತರ ಕುರಿತು ಅಧ್ಯಯನವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಕಳೆದ 2 ತಿಂಗಳಿಂದೀಚೆಗೆ ಇದೇ ಮೊದಲ ಬಾರಿ ಕೋವಿಡ್ ಸೋಂಕು ಪ್ರಕರಣಗಳ ಸಂಖ್ಯೆ 1,000ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ದೃಢಪಟ್ಟಿದೆ. ರಾಜ್ಯದಲ್ಲಿಂದು 5,041 ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಪಾಸಿಟಿವಿಟಿ ಪ್ರಮಾಣ 3.8ಕ್ಕೆ ಇಳಿಮುಖವಾಗಿದೆ. ಇಂದು 115 ಸೋಂಕಿತರು ಸಾವನ್ನಪ್ಪಿದ್ದು, ಒಂದೇ ದಿನ 1,32,000 ಸೋಂಕು ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಕೆ. ಸುಧಾಕರ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ.
ಉನ್ನತ ಶಿಕ್ಷಣ ಸಚಿವರಾಗಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿ 2021-22ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಎಲ್ಲ ಕುಲಪತಿಗಳೊಂದಿಗೆ ವರ್ಚುವಲ್ ವೇದಿಕೆ ಮೂಲಕ ಚರ್ಚೆ ನಡೆಸಿದರು. ನಂತರ ಅವರು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕೋರ್ಸ್ಗಳನ್ನು ಆರಂಭಿಸುವಂತೆ ಕುಲಪತಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಕೋವಿಡ್ ಕಾರಣಕ್ಕೆ ಪ್ರಸಕ್ತ ವರ್ಷದಲ್ಲಿ ಪಿಯುಸಿ ವಿದ್ಯಾರ್ಥಿಗಳೆಲ್ಲರೂ ಉತ್ತೀರ್ಣರಾಗಿದ್ದಾರೆ. ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬೇಡಿಕೆ ಹೆಚ್ಚಾಗುತ್ತಿದೆ. ಈ ಅವಕಾಶವನ್ನು ಬಳಸಿಕೊಂಡು ಪದವಿ ತರಗತಿಗಳನ್ನು ಆರಂಭಿಸುವ ಮೂಲಕ ವಿಶ್ವವಿದ್ಯಾಲಯಗಳು ಪದವಿ ವ್ಯಾಸಂಗ ಅಭಿಲಾಷೆಯುಳ್ಳ ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಈ ವರ್ಷದಿಂದಲೇ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರಲಿದ್ದು, ಅದಕ್ಕೆ ಸೂಕ್ತವಾದ ಕಾರ್ಯಚೌಕಟ್ಟು ರೂಪಿಸಲು ವಿಷಯವಾರು ಸಮಿತಿ ರಚನೆ ಮಾಡಬೇಕು. ಜುಲೈ 15ರೊಳಗೆ ಈ ಸಮಿತಿಗಳು ವರದಿ ಸಲ್ಲಿಸಬೇಕು ಎಂದು ಕುಲಪತಿಗಳಿಗೆ ಸೂಚಿಸಲಾಗಿದೆ ಎಂದರು. ಅಕ್ಟೋಬರ್ ಮೊದಲ ವಾರದಲ್ಲಿ 2021-22ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗುತ್ತದೆ. ಮೊದಲ ವರ್ಷದ ಪದವಿಗೆ ಅಕ್ಟೋಬರ್ ಮೊದಲ ವಾರದಿಂದಲೇ ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸುವಂತೆಯೂ ಡಾ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ಕೃಷಿ ಸಚಿವ ಬಿಸಿ ಪಾಟೀಲ್ ಚಾಮರಾಜನಗರದಲ್ಲಿಂದು ಏರ್ಪಡಿಸಿದ್ದ ಸಮಗ್ರ ಕೃಷಿ ಅಭಿಯಾನ ಜಾಗೃತಿ ಆಂದೋಲನದ ಪ್ರಚಾರ ಅರಿವು ಮೂಡಿಸುವ ವಾಹನಗಳಿಗೆ ಚಾಲನೆ ನೀಡಿದರು. ಕೃಷಿ ಇಲಾಖೆ ರೈತರಿಗೆ ನೀಡುವ ವಿವಿಧ ಸೌಲಭ್ಯಗಳ ಮಾಹಿತಿ ಕುರಿತ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿದರು. ಶಾಸಕರಾದ ಪುಟ್ಟರಂಗ ಶೆಟ್ಟಿ, ನಿರಂಜನ್ ಕುಮಾರ್, ಎನ್ ಮಹೇಶ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಬಿಸಿ ಪಾಟೀಲ್ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ 2020-21ನೇ ಸಾಲಿನಲ್ಲಿ ರಾಜ್ಯದ 1,08,605 ಫಲಾನುಭವಿಗಳಿಗೆ 54,93,22,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ. ಕೋವಿಡ್ ಸಂಕಷ್ಟದಲ್ಲಿ ರೈತರ ನೆರವಿಗೆ ಧಾವಿಸಿರುವ ರಾಜ್ಯ ಸರ್ಕಾರ 1,01,908 ಫಲಾನುಭವಿಗಳಿಗೆ 20,38,16,000 ರೂಪಾಯಿ ಆರ್ಥಿಕ ನೆರವು ನೀಡಿದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ, ಬಿತ್ತನೆ ಬೀಜ, ಕೃಷಿ ಯಂತ್ರೋಪಕರಣಗಳು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 2020-21ನೇ ಸಾಲಿನಲ್ಲಿ ಜಿಲ್ಲೆಯ 15,000ಕ್ಕೂ ಹೆಚ್ಚು ರೈತರಿಗೆ 167 ಲಕ್ಷ ರೂಪಾಯಿ ವೆಚ್ಚದ ಟಾರ್ಪಲಿನ್ ವಿತರಣೆ ಮಾಡಲಾಗಿದೆ. ಹೈಟೆಕ್ ಕೃಷಿ ಯಂತ್ರೋಪಕರಣಗಳ ವಿತರಣೆ ಯೋಜನೆಯಡಿ 4,006 ಫಲಾನುಭವಿಗಳಿಗೆ 533 ಲಕ್ಷ ರೂಪಾಯಿ ನೆರವು ನೀಡಲಾಗಿದೆ ಎಂದು ವಿವರಿಸಿದರು. ಜೊತೆಗೆ ಹೈಟೆಕ್ ಕೃಷಿ ಯಂತ್ರೋಪಕರಣಗಳನ್ನು ಕೂಡ 4,600 ಒಟ್ಟು 533 ಲಕ್ಷ ಅಂದ್ರೆ 5,33 ಲಕ್ಷದ ಸಬ್ಸಿಡಿ ಕೊಡುವಂತ ಹೈಟೆಕ್ ಉಪಕರಣಗಳನ್ನು ಕೂಡ ಕೊಟ್ಟಿದ್ದೇವೆ. ಲಘು ನೀರಾವರಿಯಲ್ಲಿ 6,916 ಫಲಾನುಭವಿಗಳಿಗೆ 1,053 ಲಕ್ಷ ಅಂದ್ರೆ 10,53 ಲಕ್ಷ ನಾವು ಸಬ್ಸಿಡಿ ಅಂದ್ರೆ 90% ಸಬ್ಸಿಡಿಯನ್ನ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡುವಂತ ಕೆಲಸ ಇವತ್ತು ಮಾಡಿದೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2021ನೇ ಸಾಲಿನಲ್ಲಿ ಇದುವರೆಗೂ 1,08,600 ರೈತರಿಗೆ 5,493 ಲಕ್ಷ ಅಂದ್ರೆ 54,93 ಲಕ್ಷ ಹಣವನ್ನ ಇಲ್ಲಿವರೆಗೂ ಬಿಡುಗಡೆ ಮಾಡಿದ್ದೇವೆ. ರಾಜ್ಯ ಸರ್ಕಾರ 1,01,908 ರೈತರಿಗೆ 20,38,16,000 ಹಣವನ್ನು ಬಿಡುಗಡೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ರಾಜ್ಯದಲ್ಲಿ ಕೈಗೆತ್ತಿಕೊಂಡಿರುವ ವಿಮಾನ ನಿಲ್ದಾಣ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ವಿವಿಧ ವಿಮಾನ ನಿಲ್ದಾಣಗಳ ಕಾಮಗಾರಿಗಳ ಪ್ರಗತಿ ಕುರಿತಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರಲ್ಲದೆ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಕಪಿಲ್ ಮೋಹನ್ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶುಲ್ಕ ವಿಚಾರದಲ್ಲಿ ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿಗಳ ನಡುವೆ ಉಂಟಾಗಿರುವ ಸಂಘರ್ಷವನ್ನು ತಕ್ಷಣ ನಿವಾರಿಸುವಂತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿಗೆ ಪತ್ರ ಬರೆದಿರುವ ಅವರು, ಪೋಷಕರು ಪಾವತಿಸಬೇಕಾದ ರಿಯಾಯಿತಿ ಶುಲ್ಕವನ್ನು ಸರ್ಕಾರವೇ ನಿರ್ಧರಿಸಬೇಕು ಮತ್ತು ಸರ್ಕಾರದ ನಿರ್ಧಾರ ಕಟ್ಟುನಿಟ್ಟಿನ ಜಾರಿಯಾಗುವಂತೆ ಕ್ರಮ ವಹಿಸಬೇಕು. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ತಡೆ ಹಿಡಿದಿರುವ ಸಂಬಳ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕೊರೋನಾ ಕಾರಣದಿಂದಾಗಿ ಕಳೆದ ವರ್ಷದಿಂದ ಮಕ್ಕಳು ಶಾಲೆಗಳಿಗೆ ಹೋಗಲು ಸಾಧ್ಯವಾಗಲೇ ಇಲ್ಲ. ತರಗತಿಗಳು ನಡೆಯಲಿಲ್ಲವೆಂದು ಖಾಸಗಿ ಶಾಲಾ ಕಾಲೇಜುಗಳು ಶಿಕ್ಷಕರಿಗೆ ಸಂಬಳವನ್ನು ನೀಡಿಲ್ಲ.
ಸಂಬಳವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿರುವ ಶಿಕ್ಷಕರು ಮನ್ರೇಗಾ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಮತ್ತೆ ಕೆಲವರು ಹಣ್ಣು ತರಕಾರಿ ವ್ಯಾಪಾರಿಗಳಾಗಿದ್ದು, ಇಂಥ ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳ ಶುಲ್ಕದಲ್ಲಿ ವಿನಾಯಿತಿ ನೀಡಬೇಕೆಂದು ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ತಕ್ಷಣ ಸರ್ಕಾರ ಶುಲ್ಕ ವಿಚಾರದಲ್ಲಿ ತನ್ನ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಮತ್ತು ಶುಲ್ಕದ ಪ್ರಮಾಣವನ್ನು ಸರ್ಕಾರವೇ ನಿರ್ಧರಿಸಿ ತನ್ನ ನಿರ್ಧಾರ ಕಟ್ಟುನಿಟ್ಟಾಗಿ ಜಾರಿಯಾಗುವಂತೆ ಕ್ರಮ ವಹಿಸಬೇಕು ಎಂದು ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲಾಡಳಿತ ಆರ್ಟ್ ಆಫ್ ಲಿವಿಂಗ್ ಸಹಯೋಗದೊಂದಿಗೆ ಕೋವಿಡ್ ಪುನರ್ಚೇತನ ಅಭಿಯಾನ ಹಮ್ಮಿಕೊಂಡಿದೆ. ಜಿಲ್ಲೆಯ ಆರೋಗ್ಯ ಪುನರ್ಚೇತನಾ ಕೇಂದ್ರದಲ್ಲಿ ಕೋವಿಡ್-19 ಸೋಂಕಿನಿಂದ ಗುಣಮುಖರಾದವರಿಗೆ ಧೈರ್ಯ ಹಾಗೂ ಚೈತನ್ಯ ತುಂಬುವ ಪ್ರಯತ್ನ ಮಾಡಲಾಗುತ್ತಿದ್ದು, ಇದರ ಅಂಗವಾಗಿ ಯೋಗ, ಧ್ಯಾನ ಸೇರಿದಂತೆ ಉತ್ತಮ ಆಹಾರ ಪೂರೈಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕಲಬುರಗಿ ಉಪ ಆಯುಕ್ತ ರಾಮಚಂದ್ರ ಗಡಾದೆ ಕೋವಿಡ್ ಸೋಂಕಿನಿಂದ ಗುಣಮುಖ ಹೊಂದಿದವರಿಗೆ ಆರೋಗ್ಯ ಚೈತನ್ಯ ಶಿಬಿರ ನಡೆಸುತ್ತಿದ್ದು, ಮಾನಸಿಕ ಒತ್ತಡ ನಿವಾರಣೆಗೆ ವಿನೂತನ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಪುನಶ್ಚೇತನವನ್ನು ಕೊಡುವ ಸಲುವಾಗಿ ಒಂದು ನುರಿತ ಅನುಭವಿ ವೈದ್ಯರು ಮತ್ತು ಮನೋರೋಗ ತಜ್ಞರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ನಾವು ಅವರಿಗೆ 1 ಗಂಟೆಯಿಂದ 1.5 ಗಂಟೆವರೆಗೆ ಅವರಿಗೆ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಅವರಿಗೆ ಮಾನಸಿಕವಾಗಿ ಒಂದು ಸದೃಢವಾಗ್ತಕ್ಕಂಥ ಮನೋಭಾವನೆ ಬೆಳೀತಾ ಇದೆ. ಇಲ್ಲಿ ನಾವು ಅವರಿಗೆ ಬಂದಂಥ ವ್ಯಕ್ತಿಗಳಿಗೆ ಡ್ರೈ ಫ್ರೂಟ್ಸು ಮತ್ತು ಸ್ಪೈರೋಮೀಟರು ಮತ್ತು ಕಿಟ್ಗಳನ್ನು ಕೊಟ್ಟು ಅವರಿಗೆ ಮಾನಸಿಕವಾಗಿ ಬಲಿಷ್ಠರಾಗ್ತಕ್ಕಂಥ ಒಂದು ಸೌಲಭ್ಯವನ್ನು ಮಾಡ್ತಾಯಿದ್ದೀವಿ. ಲಾಕ್ಡೌನ್ ನಂತರ ರಾಯಚೂರು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಚಟುವಟಿಕೆಗಳು ಆರಂಭವಾಗಿರುವುದು ರೈತರಿಗೆ ಅನುಕೂಲವಾಗಿದೆ. ಮಾರುಕಟ್ಟೆಯಲ್ಲಿ 90ಕ್ಕೂ ಹೆಚ್ಚು ಕೃಷಿ ಉತ್ಪನ್ನಗಳ ವಹಿವಾಟು ನಡೆಯುತ್ತಿದ್ದು, ಮುಂಜಾನೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾರುಕಟ್ಟೆಯ ವ್ಯವಹಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕೂಲಿ ಕಾರ್ಮಿಕ ಮಹಿಳೆ ರೇಣುಕಾ ಮಾರುಕಟ್ಟೆ ವಹಿವಾಟು ಪುನರಾರಂಭದಿಂದ ಜೀವನೋಪಾಯಕ್ಕೆ ನೆರವಾಗಿದೆ ಎಂದರು. ಕೊಡ್ದಿಲ್ಲ ಸರ್, ಅಂಗಡಿದಾಗ ಏನು ಕೊಡ್ದಿಲ್ಲ. 2 ದಿವಸ ಆಯ್ತು ಅಷ್ಟೇ. ಶಾಲೆ ಇರ್ಬೇಕು ನೋಡಿ ಸರ್ ನಮ್ಗಂದ್ರೆ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರು ಇರ್ತಾರ ಮನೆಯಲ್ಲಿ, ಗಂಡು ಮಕ್ಕಳಿಲ್ಲ ನಮ್ಗೆ, ಯಾರು ದುಡಿಯೋರಿಲ್ಲ ಅಂತ ಚಾಲು ಮಾಡ್ರಿ. ರೈತ ಸೀಪೂರು ಗಂಗಪ್ಪ ಜಾಗೀರ ವೆಂಕಟಪೂರು ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುತ್ತಿದೆ ಎಂದು ತಿಳಿಸಿದರು. ತೊಂದರೆ ಆಗಿದೆ ಸರ್, ಅದಕ್ಕೋಸ್ಕರ ಈಗ ಗಂಜು ಚಾಲಾಗಿದೆ ಸರ್. ಈಗ ನಮ್ಗೆ ಅನುಕೂಲ ಆಗಿದೆ ಸರ್. ಸ್ವಲ್ಪ ರೇಟ್ ಗೀಟನ್ನು ಚೆನ್ನಾಗಿ ಹೋದ್ರೆ ಆಯ್ತು ಸರ್. ನಮ್ಮದು ಬಂದಿದ್ದಾಗ ಈ ದುಡ್ಡಿನ ಸಾಲಾಗಿಲ್ಲ, ಭಾಳ ಪ್ರಾಬ್ಲಮ್ ಆಗಿತ್ತು ಸರ್. ಎಲ್ಲ ಕೊಡೋದು ತಗೊಂಬೋದು, ಮನೆಗೆ ಇಟ್ಕೊಂಡು ಹುಳ ತಕ್ಕಚ್ಚಿದ್ದು ಸರ್ ತೊಗರಿ ರೈತರಿಗೆಲ್ಲ. ಹಂಗಾಗಿ ನಾವು ಈಗ ಗಂಜು ಚಾಲಾದದಕ್ಕೆ ನಮ್ಗೆ ಅನುಕೂಲ ಆಗಿದೆ ಸರ್. ರೈತ ಲಕ್ಷ್ಮಣಗೌಡ ಕಡ್ಗಂದೊಡ್ಡಿ ಮಾರುಕಟ್ಟೆ ಪ್ರಾರಂಭವಾಗಿರುವುದರಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಅಧಿಕಾರಿಗಳು ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಬಹಳ ಅನುಕೂಲ ಆಗಿದೆ ರೈತರಿಗೆ. ಯಾಕಂದರೆ ಇವತ್ತಿನ ದಿನ ಟೆಂಡರ್ ಆಗಬಾರ್ದಂತ ಹೇಳ್ಯಾರ. ಟೆಂಡರ್ ಮಾಡ್ತಾರೆ, ಆದರೆ ಟ್ಯಾಕ್ಟರ್ನಲ್ಲಿ ಗಾಡಿ ನಿಂದಿರಿಸಿ
ಟ್ಯಾಕ್ಟ್ರ್ನಲ್ಲೇ ನಾವು ವ್ಯಾಪಾರಸ್ಥರಿಗೆ ವ್ಯಾಪಾರ ಕೊಡಬೇಕಂತ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ಯಾರ. ಅದೇ ತರಹ ನಮ್ಮ ದಲ್ಲಾಳಿಗಳು ಟ್ಯಾಕ್ಟರ್ ಮೇಲೇ ಇದು ವ್ಯಾಪಾರ ಮಾಡಿ ಕೊಡ್ತಾರ. ಒಂದು ತಿಂಗಳಾಯ್ತು ಕಣ. ಮತ್ತೋರ್ವ ರೈತ ವೆಂಕಟೇಶ್, ಕೃಷಿ ಉತ್ಪನ್ನಗಳನ್ನು ಮಾರಾಟಕ್ಕೆ ತರಲಾಗಿದ್ದು ಉತ್ತಮ ಬೆಲೆ ದೊರೆಯುವ ವಿಶ್ವಾಸವಿದೆ ಎಂದರು. ಆದ್ರೆ ಶೇಂಗಾಗೆ ರೇಟನೇ ಇಲ್ಲ. ಅಷ್ಟು ಬೆಳೆದು ಮಳೆಗೆ ಎಲ್ಲ ತೌದು ಎಲ್ಲ ಗೊಬ್ಬರ ಬಿಟ್ಟೈತೆ, ಬಂದು ಸಹ ತ್ರಾಸಾಗೈತೆ. ಅದಕ್ಕೋಸ್ಕರ ಶೇಂಗಾ ರೇಟ್ ಹೆಚ್ಚು ಮಾಡ್ಬೇಕಂತ ಇವತ್ತು ಚಾಲು ಮಾಡಿದರೆ ಅನುಕೂಲ ಆಗುತ್ತೆ. ಈಗಲಿದ್ದ ಹಂಗೆ ಕಂಟಿನ್ಯೂ ಚಾಲು ಮಾಡ್ಬೇಕಂತ ಅಷ್ಟೇ. ರೇಟ್ ಅಷ್ಟೇ ಚಲೋ ಆಗಬೇಕು ನಮ್ಗೆ. ಹೆಚ್ಚಿಗೆ ಬರ್ತಾ ಇದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಬಿಎಂ ಶ್ರೀನಿವಾಸ್, ಲಾಕ್ಡೌನ್ ನಂತರ ಕೃಷಿ ಮಾರುಕಟ್ಟೆ ಚಟುವಟಿಕೆ ಆರಂಭವಾಗಿರುವುದು ಕೃಷಿ ಉತ್ಪನ್ನಗಳ ಮಾರಾಟ ಖರೀದಿಗೆ ಅನುಕೂಲವಾಗಿದೆ ಎಂದರು. ಭತ್ತ ಒಂದು ಜಾಸ್ತಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ರೈತರಿಗೆ ತೊಂದರೆ ಅಂದರೆ ದರ ಬಿದ್ದೋಗಿದೆ. MSP 1800 ಇದೆ, ಮಾರ್ಕೆಟ್ ದರ 1500, 1400 ಇದೆ. ಕೆಲವರೆಲ್ಲ ಹಾಗೆ ಮಿಲ್ಲರ್ಸ್ಗೆ ಹೊರಗಡೆ ಹೆಂಗೂ ಫ್ರೀ, ಈಗ ಫ್ರೀಯಾಗಿ ರೈಸ್ ಮಿಲ್ಲರ್ಸ್ಗೆ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವ್ರ ಹತ್ರ ಇದೆ, ಕೆಲವರೆಲ್ಲ ಬೇರೆ ಹೌಸಲ್ಲಿ ಸ್ಟಾಕ್ ಇಟ್ಟಿದ್ದಾರೆ, ರೇಟ್ ಬರ್ಬೋದು ಅಂತ. ಕೋವಿಡ್ ಸಂಭಾವ್ಯ 3ನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಎಂಬ ತಜ್ಞರ ಸೂಚನೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳ ಕೋವಿಡ್ ಆರೈಕೆ ಕೇಂದ್ರಗಳನ್ನು ಸಜ್ಜುಗೊಳಿಸುತ್ತಿದೆ. ಸೋಂಕು ತಗುಲುವ ಮಕ್ಕಳಿಗೆ ಚಿಕಿತ್ಸೆ ಹಾಗೂ ಆರೈಕೆಗೆ ಪೋಷಕರಿಗೆ ನಗರದಲ್ಲಿರುವ ವಿಕಸನ ಜೋಗುಳ ದತ್ತು ಸೇವಾ ಕೇಂದ್ರದಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ. ವಿಕಸನ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಅನಾಥ ಮಕ್ಕಳು ಆಶ್ರಯ ಪಡೆದಿದ್ದು, ಕೊರೋನಾ ಸೋಂಕಿತ ಮಕ್ಕಳ ಚಿಕಿತ್ಸೆಗಾಗಿ ಅಧಿಕಾರಿಗಳ ಸೂಚನೆ ಮೇರೆಗೆ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಸ್ ರಾಜಮೂರ್ತಿ, 18 ವರ್ಷದ ಒಳಗಿನ ಕೊರೋನಾ ಸೋಂಕಿತ ಮಕ್ಕಳಿಗೆ ಚಿಕಿತ್ಸೆ ನೀಡಲು ವಿಕಸನ ಜೋಗುಳ ದತ್ತು ಸೇವಾ ಕೇಂದ್ರದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸೋಂಕಿಗೆ ಒಳಗಾದ ಪೋಷಕರು ಮಕ್ಕಳನ್ನು ಆರೈಕೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಒಂದು ಸೇವೆಗಳ ಅಗತ್ಯ ಇದ್ದರೆ ಈ ವಿದ್ಯಾರ್ಥಿ ನಿಲಯಗಳನ್ನು ನಾವೀಗಾಗಲೇ ಸೇವಾ ಕೇಂದ್ರಗಳನ್ನಾಗಿ ಗುರುತಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕೂಡ ಆದೇಶ ಪಡ್ಕೊಂಡಿದ್ದೀವಿ. ಕೋವಿಡ್ ಸೋಂಕಿತ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ಚೇತನ್ ಕುಮಾರ್, ಪೋಷಕರು ಸೋಂಕಿಗೆ ಒಳಗಾಗಿದ್ದರೆ ಅಂತಹ ಮಕ್ಕಳನ್ನು ಪಾಲನೆ ಮಾಡಲು ವಿಕಸನ ಕೇಂದ್ರ ಹಾಗೂ ಮೇಲುಕೋಟೆ ಜಾನಪದ ಸೇವಾ ಸಂಸ್ಥೆಯನ್ನು ಗುರುತಿಸಿದ್ದೇವೆ. ಅದೇ ರೀತಿ ಕೊರೋನಾ ಸೋಂಕಿತ ವಿಶೇಷಚೇತನ ಮಕ್ಕಳಿಗಾಗಿ ಪ್ರೇರಣಾ ಸಂಸ್ಥೆಯಲ್ಲಿ ತಾತ್ಕಾಲಿಕ ಆಶ್ರಯ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಅದೇ ರೀತಿ ವಿಶೇಷಚೇತನ ಮಕ್ಕಳುಗಳಿಗೆ ಪೋಷಕರಿಗೆ ಸೋಂಕು ತಗುಲಿದ್ದಾರೆ, ಅಂಥವ್ರಿಗೆ ಪ್ರೇರಣಾ ಟ್ರಸ್ಟ್ ವತಿಯಿಂದ ಅವರಿಗೆ ತಾತ್ಕಾಲಿಕವಾಗಿ ಆಶ್ರಯವನ್ನು ಕೊಡುವಂಥದ್ದು ನಾವು ಈಗಾಗಲೇ ಕೇಂದ್ರಗಳನ್ನು ಗುರುತಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಪಡೆಯಲಾಗಿದೆ. ವಿಕಸನ ಜೋಗುಳ ದತ್ತು ಸೇವಾ ಕೇಂದ್ರದ ಅಧಿಕಾರಿ ಅನಸೂಯ, ಕೊರೋನಾ ಸೋಂಕಿತ ಮಕ್ಕಳಿಗಾಗಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ. ಕೋವಿಡ್ ಸೋಂಕಿತ ಮಕ್ಕಳ ಪಾಲನೆಗೆ ಸಂಸ್ಥೆ ಸಿದ್ಧವಿದೆ ಎಂದರು. ಬಿಲ್ಡಿಂಗ್ದು ಊರು ಆಚೆ ಇರೋದ್ರಿಂದ ನಮಗೆ ಆ ಥರ ಒಂದು ಜನಸಂದಣಿ ಆಗಲಿ ಮತ್ತೊಂದಾಗಲಿ ಯಾವ ಸಂಪರ್ಕಗಳು ಇಲ್ಲ. ಮತ್ತು ನಮ್ಮಲ್ಲಿ ಹೆಚ್ಚಿಗೆ ಸ್ಟಾಫ್ಸು ಇಲ್ಲೇ ಉಳಿಯೋದ್ರಿಂದ ನಮ್ಮ ಕೇರ್ ಟೇಕರ್ಸು ಎಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ. ಹಾಗಾಗಿ ಹೊರಗಡೆ ಜನಗಳ ಸಂಪರ್ಕ ನಮಗೆ ತುಂಬ ಕಡಿಮೆ ಇದೆ. ಸ್ವಯಂ ಸೇವಕ ಪ್ರಸನ್ನ, ಮುಂಜಾಗ್ರತಾ ಕ್ರಮವಾಗಿ ಕೊರೋನಾ ಸೋಂಕಿತ ಮಕ್ಕಳ ಪಾಲನೆಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸಂಪೂರ್ಣ ನಿರ್ಬಂಧ ಮಾಡಿದ್ದೀವಿ. ಇಲ್ಲಿ ತನಕ ನಮ್ಮಲ್ಲಿ ಯಾವುದೇ ರೀತಿ ಕೋವಿಡ್ ಇನ್ಫೆಕ್ಷನ್ ಘಟನೆ ಆಗಲಿ, ಸ್ಟಾಫ್ಗಾಗಲಿ, ಮಕ್ಕಳಿಗಾಗಲಿ, ಇಲ್ಲ ಆಚೆಯಿಂದಾಗಲಿ ಯಾವುದೇ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾವೇನು ಬೇಕು, ನಾವು ಸ್ಯಾನಿಟೈಸರ್ ಮಾಡೋದಾಗಲಿ, ಸಂಸ್ಥೆಗೆ ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ, ಊಟ ಶುಚಿತ್ವವಾಗಿರೋದಾಗಲಿ, ಆಚೆಯಿಂದ ಯಾರು ಎಂಟ್ರಿ ಆಗಲಿ ಇಲ್ಲ ಒಳಗಡೆಯಿಂದ ಸಹಿತ ನಾವು ಆಚೆಗೆ ಯಾರು ಹೋಗ್ತಾ ಇಲ್ಲ. ಈ ಥರ ನಾವು ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀವಿ. ದೆಹಲಿಯ ಏಮ್ಸ್ನಲ್ಲಿ 6ರಿಂದ 12 ವರ್ಷದೊಳಗಿನ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಆಯ್ಕೆ ಪ್ರಕ್ರಿಯೆ ಇಂದಿನಿಂದ ಶುರುವಾಗಿದೆ. ಅದರಂತೆ ಮಕ್ಕಳನ್ನು ಔಷಧದ ಪರೀಕ್ಷೆಗೊಳಪಡಿಸಲು ಆಸ್ಪತ್ರೆಯಲ್ಲಿ ಮೇಲ್ವಿಚಾರಣೆಯಲ್ಲಿ ಇರಿಸಲಾಗಿದೆ.
ಪ್ರಯೋಗಕ್ಕೆ ಒಳಗಾಗುವ ಮಕ್ಕಳಿಗೆ ಇಂದಿನಿಂದ 2 ದಿನಗಳ ತಪಾಸಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಇರಿಸಲಾಗುವುದು ಎಂದು ಏಮ್ಸ್ನ ಸಮುದಾಯ ಔಷಧ ಕೇಂದ್ರದ ಪ್ರೊಫೆಸರ್ ಡಾ ಸಂಜಯ್ ರೈ ತಿಳಿಸಿದ್ದಾರೆ. ದೇಶದಲ್ಲಿ ಈಗಾಗಲೇ ವಿವಿಧ ವಯೋಮಾನದವರಿಗೆ ಕೋವಿಡ್ ಲಸಿಕೆ ನೀಡಿಕೆ ಸೌಲಭ್ಯ ಒದಗಿಸಲಾಗಿದ್ದು, ಇದೀಗ ಮಕ್ಕಳಿಗೂ ಲಸಿಕೆ ನೀಡುವಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. अब जो है दूसरे क्रम में जो है 6 से 12 साल के बीच में और उसके बाद 2 से 6 साल के बीच में बच्चों को बुलाया जाएगा. तो आज जो है 6 से 12 साल का स्क्रीनिंग चल रही है. जो भी हेल्दी वॉलंटियर्स होंगे उनका जो है फिर हम जो है वैक्सीन देने का नेक्स्ट कार्यक्रम करेंगे. अभी जो है जो टेस्ट होने हैं वो हो रहे हैं, तो आज तो स्क्रीनिंग का टाइम है. ये जो है डेटा सेफ्टी मॉनिटरिंग बोर्ड और रेगुलेटरी अथॉरिटी उसको डेटा को देखने के बाद वो सेटिस्फाइड हो जाते हैं कि नेक्स्ट ग्रुप को किया जा सकता है, तो उसका परमिशन देते हैं. एक तरीके से इनडायरेक्ट हिंट है, बट डेटा तो हम तभी शेयर कर सकते हैं जब पब्लिक डोमेन में आ जाएगा. अभी कंप्लीट डेटा को नहीं शेयर किया जा सकता. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 3 ದಿನಗಳ ಕೀನ್ಯಾ ಪ್ರವಾಸ ಮುಗಿಸಿ ಅರಬ್ ರಾಷ್ಟ್ರವಾದ ಕತಾರ್ ತಲುಪಿದ್ದಾರೆ. ಕತಾರ್ ರಾಜಧಾನಿ ದೋಹಾದಲ್ಲಿಂದು ಅಲ್ಲಿನ ಉಪಪ್ರಧಾನಿ ಮತ್ತು ವಿದೇಶಾಂಗ ಖಾತೆ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಅಲ್ ಥಾನಿ ಅವರನ್ನು ಭೇಟಿ ಮಾಡಿದರು. ಕೋವಿಡ್ ಸಾಂಕ್ರಾಮಿಕದ 2ನೇ ಅಲೆಯಲ್ಲಿ ಕತಾರ್ನ ನೆರವು ಮತ್ತು ಐಕ್ಯತೆ ಪ್ರಶಂಸನೀಯ. ಭೇಟಿಯ ವೇಳೆ ದ್ವಿಪಕ್ಷೀಯ ಸಹಕಾರ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸಾಮಾಜಿಕ ಆನ್ಲೈನ್ ಸುದ್ದಿ ಮಾಧ್ಯಮ ವೇದಿಕೆಗಳ ದುರ್ಬಳಕೆ ತಡೆಯಲು ಈ ತಿಂಗಳ 18ರಂದು ತನ್ನ ಮುಂದೆ ಹಾಜರಾಗುವಂತೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಸಂಸದೀಯ ಸ್ಥಾಯಿ ಸಮಿತಿ ಟ್ವಿಟರ್ಗೆ ಸೂಚಿಸಿದೆ. ನಾಗರಿಕರ ಹಕ್ಕುಗಳು ಮತ್ತು ಸಾಮಾಜಿಕ ಆನ್ಲೈನ್ ಸುದ್ದಿ ವೇದಿಕೆಗಳ ದುರ್ಬಳಕೆ ಸೇರಿದಂತೆ ಡಿಜಿಟಲ್ ಕ್ಷೇತ್ರದಲ್ಲಿ ಮಹಿಳೆಯರ ಸುರಕ್ಷತೆ ಕುರಿತಂತೆ ಟ್ವಿಟರ್ ಪ್ರತಿನಿಧಿಗಳ ಹೇಳಿಕೆಗಳನ್ನು ಸಂಸದೀಯ ಸಮಿತಿ ಆಲಿಸಲಿದೆ. ಇತ್ತೀಚೆಗೆ ಮಾಹಿತಿ ತಂತ್ರಜ್ಞಾನ ನಿಯಮಗಳನ್ನು ಪಾಲಿಸುವಂತೆ ಕೇಂದ್ರ ಸರ್ಕಾರ ಟ್ವಿಟರ್ಗೆ ಸೂಚಿಸಿತು. ಅತಿ ಹೆಚ್ಚು ದತ್ತಿ ನೀಡುತ್ತಿರುವ ರಾಷ್ಟ್ರಗಳ ಪೈಕಿ ಭಾರತ 14ನೇ ಸ್ಥಾನದಲ್ಲಿದೆ ಎಂದು ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ 2021ರ ವರದಿ ಹೇಳಿದೆ. ದತ್ತಿ ಪರಿಹಾರ ಪ್ರತಿಷ್ಠಾನ ಸಿಎಎಫ್ ಬಿಡುಗಡೆ ಮಾಡಿರುವ ಈ ವರದಿಯು ಲಾಕ್ಡೌನ್ನ ಸಂದರ್ಭದಲ್ಲಿ ದತ್ತಿ ನೀಡಿಕೆಯ ಮೇಲಿನ ಪರಿಣಾಮವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದೆ. ಉದಾರವಾಗಿ ದಾನ ಮಾಡುವ ಮೊದಲ 20 ರಾಷ್ಟ್ರಗಳ ಪೈಕಿ ಭಾರತವೂ ಸೇರಿದೆ. ಈ ಹಿಂದೆ ಭಾರತ ಜಾಗತಿಕ ಶ್ರೇಯಾಂಕದಲ್ಲಿ 82ರ ಸ್ಥಾನದಲ್ಲಿತ್ತು. ಕೋವಿಡ್ ಮೊದಲ ಅಲೆಗೆ ಕೆಲ ವಾರಗಳ ಮುನ್ನ ಕೈಗೊಳ್ಳಲಾದ ಸಮೀಕ್ಷೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಗ್ರ ಶ್ರೇಣಿಯನ್ನು ಕಾಪಾಡಿಕೊಂಡಿದ್ದವು. ಕೋವಿಡ್ ಸಾಂಕ್ರಾಮಿಕ ವೇಳೆ ನಾಗರಿಕರ ನೆರವಿಗೆ ವಿಶ್ವದಾದ್ಯಂತ ಸಮುದಾಯಗಳು ಒಗ್ಗೂಡಿದ್ದರಿಂದ ದತ್ತಿ ಕೊಡುಗೆಯಲ್ಲಿ ಏರಿಕೆ ಕಂಡುಬರುತ್ತಿದೆ. 2020ರಲ್ಲಿ ವಿಶ್ವದಾದ್ಯಂತ 300 ಕೋಟಿ ಜನರು ಇತರರಿಗೆ ನೆರವಾಗಿದ್ದಾರೆ ಎಂದು ವರದಿ ತಿಳಿಸಿದೆ. 1 ವರ್ಷದ ಹಿಂದೆ ಲಡಾಖ್ನ ಗಲ್ವಾನ್ನಲ್ಲಿ ಚೈನಾ ಸೇನೆಯೊಂದಿಗೆ ನಡೆದ ಸಂಘರ್ಷದಲ್ಲಿ ಹುತಾತ್ಮರಾದ ಯೋಧರಿಗೆ ಸೇನೆಯಿಂದ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದೇಶದ ಸಮಗ್ರತೆ ಮತ್ತು ಐಕ್ಯತೆ ಕಾಪಾಡಲು ಪ್ರಾಣವನ್ನು ಬಲಿಕೊಟ್ಟ ಸೇನಾ ಸಿಬ್ಬಂದಿಗೆ ಭೂಸೇನಾ ಮುಖ್ಯಸ್ಥ ಎಂಎಂ ನರವಣೆ ಇಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ದೇಶದ ಸಮಗ್ರತೆ ಮತ್ತು ಐಕ್ಯತೆ ಕಾಪಾಡಲು ಮಹಾ ತ್ಯಾಗ ಮಾಡಿದ ಅಪ್ರತಿಮ ವೀರರಿಗೆ ಶ್ರದ್ಧಾಂಜಲಿ. ಹುತಾತ್ಮ ಯೋಧರ ಶೌರ್ಯವನ್ನು ದೇಶ ಸದಾ ಸ್ಮರಿಸುತ್ತದೆ ಎಂದು ಎಂಎಂ ನರವಣೆ ಹೇಳಿದ್ದಾರೆ. ಲೇಹ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫೈರ್ ಅಂಡ್ ಫ್ಯೂರಿ ಕೋರ್ನ ಮೇಜರ್ ಜನರಲ್ ಅಕುಶ್ ಕೌಶಿಕ್ ಯುದ್ಧ ಸ್ಮಾರಕದಲ್ಲಿ ಪುಷ್ಪಗುಚ್ಛ ವಿರಿಸುವುದರ ಮೂಲಕ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ವಿಶ್ವಕ್ಕೆ ಚೈನಾ ಸದಾ ಭದ್ರತಾ ಸವಾಲಿನ ದೇಶವಾಗಿದೆ ಎಂದು ನ್ಯಾಟೋ ಒಕ್ಕೂಟದ ನಾಯಕರು ಘೋಷಿಸಿದ್ದು, ಜಾಗತಿಕ ನಿಯಮಗಳನ್ನು ಚೈನಾ ಗೌರವಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಚೈನಾದ ದರ್ಪ ಮನೋಭಾವವು ಅಂತಾರಾಷ್ಟ್ರೀಯ ದೇಶಗಳಿಗೆ ಮತ್ತು ನಿಯಮಗಳಿಗೆ ಹಾಗೂ ನ್ಯಾಟೋ ಮೈತ್ರಿ ದೇಶಗಳ ನಡುವಿನ ಭದ್ರತೆಗೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸವಾಲಾಗಿದೆ ಎಂದು ನ್ಯಾಟೋ ಒಕ್ಕೂಟದ ನಾಯಕರು ಬ್ರುಸೆಲ್ಸ್ನಲ್ಲಿ ನಡೆದ ಶೃಂಗಸಭೆ ಹೇಳಿಕೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸೇನೆ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ನ್ಯಾಟೋಗೆ ಹತ್ತಿರವಾಗಲು ಚೈನಾ ಯತ್ನಿಸುತ್ತಿದೆ ಎಂದು ಎಚ್ಚರಿಸಿರುವ ನ್ಯಾಟೋ ಮುಖ್ಯಸ್ಥ ಜೆನ್ಸ್ ಸ್ಟೋಲೆನ್ಬರ್ಗ್, ಚೈನಾದೊಂದಿಗೆ ಶೀತಲ ಯುದ್ಧ ಸಾರಲು ನ್ಯಾಟೋ ಒಕ್ಕೂಟ ಇಚ್ಛಿಸುವುದಿಲ್ಲ.
ರಷ್ಯಾದ ಅತಿಕ್ರಮವನ್ನು ಹತ್ತಿಕ್ಕಲು ಎರಡನೇ ಮಹಾಯುದ್ಧ ನಂತರ ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳನ್ನು ಒಳಗೊಂಡ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಒಕ್ಕೂಟ ನ್ಯಾಟೋ ರಚನೆಯಾಗಿತ್ತು. ನೈಋತ್ಯ ಮುಂಗಾರು ದೇಶಾದ್ಯಂತ ವ್ಯಾಪಿಸುತ್ತಿದ್ದು, ಇದೀಗ ಉತ್ತರ ಪ್ರದೇಶ, ದೆಹಲಿ, ಉತ್ತರಾಂಚಲ, ಹರಿಯಾಣ ಮತ್ತು ವಾಯವ್ಯ ಭಾಗದತ್ತ ಸಾಗಿದೆ. ಆದರೆ ಇಡೀ ಉತ್ತರ ಭಾರತ ತಲುಪುವುದು ವಿಳಂಬವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಿಗದಿಯಂತೆ ಮುಂಗಾರು ಇಂದು ದೆಹಲಿ ಪ್ರವೇಶಿಸಬೇಕಿತ್ತು, ಆದರೆ ಅದು ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಗುರುವಾರದ ವೇಳೆಗೆ ಪೂರ್ವ ಉತ್ತರ ಪ್ರದೇಶ, ದೆಹಲಿ, ಹರಿಯಾಣ, ಮಧ್ಯಪ್ರದೇಶ ಮತ್ತು ಪಂಜಾಬ್ನ ಉಳಿದ ಭಾಗಕ್ಕೂ ವ್ಯಾಪಿಸುವ ಸಂಭವ ಇದೆ. ಉತ್ತರ ಒಡಿಶಾ, ಪಶ್ಚಿಮ ಬಂಗಾಳದ ಹಿಂದುಳಿದ ಪ್ರದೇಶಗಳಲ್ಲಿ ಪ್ರಭಾವ ಮುಂದುವರೆದಿದ್ದು, ಇದು ಮುಂಗಾರು ಮುಂದುವರಿಕೆಗೆ ಸಹಕಾರಿಯಾಗಲಿದೆ. ಈ ಮಧ್ಯೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಕಿತ್ತಳೆ ವರ್ಣದ ಮತ್ತು ಉತ್ತರ ಒಳನಾಡಿನಲ್ಲಿ ಹಳದಿ ವರ್ಣದ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಮುಂದಿನ 3 ದಿನಗಳಲ್ಲಿ ವ್ಯಾಪಕ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು, ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ಇಂದು ಚದುರಿದಂತೆ ಭಾರೀ ಮಳೆ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ ಮತ್ತು ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗಲಿದೆ. ಮೇಲ್ಮೈ ಗಾಳಿ ರಭಸದಿಂದ ಬೀಸುವ ಸಾಧ್ಯತೆ ಇದ್ದು, ಮೀನುಗಾರರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ನಿರ್ದೇಶಕ ಸಿಎಸ್ ಪಾಟೀಲ್, ಕರ್ನಾಟಕದಲ್ಲಿ ಇನ್ನು 2-3 ದಿನ ವ್ಯಾಪಕ ಮಳೆಯಾಗಲಿದ್ದು, ಬೆಂಗಳೂರಿನಲ್ಲೂ ಸಹ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗಲಿದೆ ಎಂದು ತಿಳಿಸಿದ್ದಾರೆ. Experience light to moderate rainfall during next 2 days. Fishermen are advised not to venture into the sea of Karnataka coast as the winds are strong. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಚುರುಕು. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು ಮಾಣಿಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್ ಮಳೆಯಾಗಿದೆ. ಮಂಗಳೂರು ವಿಮಾನ ನಿಲ್ದಾಣ 11, ಹೊನ್ನಾವರ, ಶಿರಾಲಿ, ಮೂಡುಬಿದಿರೆ, ಕಾರ್ಕಳ, ಕೋಟ 10, ಪಣಂಬೂರು, ಆಗುಂಬೆ, ಗೇರುಸೊಪ್ಪ, ಗೋಕರ್ಣ, ಪುತ್ತೂರು, ಭಾಗಮಂಡಲ, ಕೊಟ್ಟಿಗೆಹಾರ 9, ಕದ್ರ, ಸುಬ್ರಹ್ಮಣ್ಯ, ಕುಂದಾಪುರ 8, ಕಾರವಾರ, ಮಡಿಕೇರಿ, ಸುಳ್ಯ, ಧರ್ಮಸ್ಥಳ, ಭಟ್ಕಳ, ಸಿದ್ದಾಪುರ, ಭಾಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ. ಸಮುದ್ರ ತೀರದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮೇಲ್ಮೈ ಗಾಳಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಮಳೆ ಸಹಿತ ಬಿರುಗಾಳಿ ಬೀಸುವ ಸಾಧ್ಯತೆ. ಗರಿಷ್ಠ ತಾಪಮಾನ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಕೊರೋನಾ ಸೋಂಕು ಇಳಿಮುಖವಾದರೂ ಮುಂಜಾಗ್ರತಾ ಕ್ರಮ ಪಾಲನೆ ಅಗತ್ಯ. ನೂತನ ಲಸಿಕೆ ನೋವ್ಯಾಕ್ಸಿನ್ ಫಲಿತಾಂಶ ಆಶಾದಾಯಕ, ಕೇಂದ್ರ ಆರೋಗ್ಯ ಸಚಿವಾಲಯ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಜಾರಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕೋರ್ಸ್ಗಳ ಆರಂಭಕ್ಕೆ ಕ್ರಮ. ಡಾ ಸಿಎನ್ ಅಶ್ವತ್ಥನಾರಾಯಣ. ರಾಜ್ಯದೆಲ್ಲೆಡೆ ಮುಂಗಾರು ಹಂಗಾಮು ಚುರುಕು. ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಪೂರೈಕೆ. ಬಿಸಿ ಪಾಟೀಲ್. ಹಾಗೂ 6ರಿಂದ 12ರ ವಯೋಮಾನದ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ ಪ್ರಕ್ರಿಯೆ ಆರಂಭ. ದೆಹಲಿಯ ಏಮ್ಸ್ನಲ್ಲಿ ಚಾಲನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.